ಉಭಯ ಮಹಾನ್ ವ್ಯಕ್ತಿಗಳ ಸಂದೇಶ ನಾಡಿಗೆ ಹಿರಿದು ತೆಗೆಯಾಳದಲ್ಲಿ ವಾಲ್ಮೀಕಿ ಕನಕದಾಸರ ಮೂರ್ತಿ ಅನಾವರಣ. ಕುಷ್ಟಗಿ ನವೆಂಬರ್ 29. ವಾಲ್ಮೀಕಿ ಮಹರ್ಷಿಗಳು ಹಾಗೂ ಶ್ರೇಷ್ಠ ಭಕ್ತ ಕನಕದಾಸರು ಒಂದೇ ಸಮಾಜಕ್ಕೆ ಸೀಮಿತವಾಗಿಲ್ಲ. ಅಂತಹ ಮಹಾನ್ ವ್ಯಕ್ತಿಗಳ ಆದರ್ಶವನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಅದಕ್ಕೆ ಮುಂದಾಗಬೇಕು ಎಂದು ಮಾಜಿ ಸಚಿವ ಶಿವನಗೌಡ ನಾಯ್ಕ ಹೇಳಿದರು. ತಾಲೂಕಿನ ತೆಗ್ಗೆಯಾಳ ಗ್ರಾಮದಲ್ಲಿ ಆಯೋಜಿಸಿದ್ದ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಭಕ್ತ ಕನಕದಾಸರು ಮತ್ತು ಮಹರ್ಷಿ ವಾಲ್ಮೀಕಿ ಮೂರ್ತಿ ಅನಾವರಣ ಮತ್ತು ಕನಕದಾಸರ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶನಿವಾರ ಮಾತನಾಡಿದರು. ಕನಕದಾಸರು ಹಾಗೂ ಮಹರ್ಷಿ ವಾಲ್ಮೀಕಿಗಳ ವಾಣಿ ನಾಡಿಗೆ ದೊಡ್ಡದು. ಗ್ರಾಮೀಣ ಭಾಗದಲ್ಲಿ ಭಕ್ತ ಕನಕದಾಸರ ಹಾಗೂ ಮಹರ್ಷಿ ವಾಲ್ಮೀಕಿ ಮೂರ್ತಿ ಏಕಕಡೆಗಳಲ್ಲಿ ಅನಾವರಣಗೊಳ್ಳುತ್ತಿರುವುದು ಬಹಳ ಸಂತಸ ಎಂದರು. ಇಂತಹ ಮಹಾನ್ ವ್ಯಕ್ತಿಗಳ ಕೊಡುಗೆ ಅಪಾರವಾಗಿದೆ. ಸಮಾಜದ ಮುಖಂಡರು ಪ್ರತಿಯೊಬ್ಬರೂ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಮೂಲಕ ಆರ್ಥಿಕ ಹಾಗೂ ಸಾಮಾಜಿಕ ರಾಜಕೀಯ ಕ್ಷೇತ್ರಗಳಲ್ಲಿ ತೊಡಗಬೇಕಿದೆ. ಸಂವಿಧಾನದಲ್ಲಿ ಎಲ್ಲರಿಗೂ ಸ್ಥಾನಮಾನವಿದ್ದು ಸರಿಯಾಗಿ ಬಳಸಿಕೊಳ್ಳಲು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಮುಂದಾಗಲಿ. ಹಾಲುಮತ ಸಮಾಜದಲ್ಲಿ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದು ಬಹಳ ಅದೃಷ್ಟದ ಸಂಗತಿ ಎಂದು ಹೇಳಿದರು. ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿ, ನಾಡಿಗೆ ಶರಣರ ಮಹಾನ್ ವ್ಯಕ್ತಿ ದಾರ್ಶನಿಕರು ಕೊಡುಗೆ ಸ್ಮರಿಸುವಂತಾಗಲಿ. ಪ್ರತಿಯೊಂದು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಬೆಳೆಯುವ ಮೂಲಕ ಸಮಾಜದವರು ಶಿಕ್ಷಣವಂತರಾಗಲಿ ಎಂದು ಹೇಳಿದರು. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಸಮಾಜ ಸೇವಕ ರವಿಕುಮಾರ್ ಹಿರೇಮಠ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಲ್ಲಣ್ಣ, ಪಲ್ಲೇದ ಕೆ ಮಹೇಶ್, ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಶರಣು ತಳ್ಳಿಕೆರಿ, ರಾಜ್ಯ ಜೆಡಿಎಸ್ ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕ ಅವರುಗಳು ಮಾತನಾಡಿದರು. ಬಾದಿಮನಾಳದ ಹಾಲುಮತ ಶಾಖಾಮಠದ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿ, ಟೆಂಗುಂಟೆಯ ಶ್ರೀ ಭೀಮಪ್ಪಯ್ಯ, ಜ್ಞಾನಮೂರ್ತೇಶ್ವರ ಮಠ ವರದಿಗಾರರು ಶರಣಪ್ಪ ಲೈನೇದ, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಅಣ್ಣ ತಮ್ಮ ಅಂತಕ್ಕಂಥ ಬಾಂಧವ್ಯ ಇಟ್ಕೊಂಡು ಬಂದಿದೆ. ಆ ಭಾತೃತ್ವದಲ್ಲಿ, ಆ ಸ್ನೇಹಿತ್ವದಲ್ಲಿ ನಾವೆಲ್ಲರೂ ಕೂಡ ಬದುಕೋಣ. ಆ ಮಾನವೀಯರು ಕೊಟ್ಟಿರ್ತಕ್ಕಂಥ ಆದರ್ಶಗಳ ತತ್ವದ ಅಡಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಬದುಕನ್ನ ಸೃಷ್ಟಿಸುವ ಮೂಲಕ ಉತ್ತಮವಾಗಿರ್ತಕ್ಕಂಥ ಬದುಕನ್ನು ನಾವೆಲ್ಲರೂ ಕೂಡ ಕಂಡುಕೊಳ್ಳೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಹೆಚ್ಚಿಗೆ ಮಾತಾಡಿ ಬಹುಶಃ ಇನ್ನೂ ಮಾತನಾಡ್ತಕ್ಕಂಥ ನೀವೆಲ್ಲರೂ ಖಾಲಿ ಮಾಡಿದಪ್ಪ ಅಂದ್ರೆ ನಾವು ಬಹಳ ದೂರದಿಂದ ಶಿವಗೌಡ ನಾಯ್ಕನವ್ರು ಬಂದಿದ್ದಾರೆ. ವಿರೂಪಾಕ್ಷ ಸಾಹೇಬ್ ಬಂದು ಅವ್ರು ಹೇಳಿದ್ರು, ಇಲ್ಲಿ ಬೇರೆ ಕಾರ್ಯಕ್ರಮದ ಮರ ಯಾವತ್ತು ಯಾಕೆ ಹಾಕಂಡಿ ಅಂತ ಹೇಳಿ ಇಲ್ಲಿ ಒಳಗೆ ಶ್ರೀಗಳು ಹೇಳಿದರೆ ಬರಲೇಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಂಡಾಗ ಎಲ್ಲ ಮನೆಯನ್ನು ಕೊಡಬೇಕು. ಅವ್ರ ಕಾರ್ಯಕ್ರಮ ಅವ್ರಿಗೆ ಕೆಲಸದಿಂದ ಬಂದರೆ